ಈ ವಿಡಿಯೋ ಬಂದು ಬಿಫೋರ್ 1 ಮಂತ್ ಅಲ್ಲಿ ತೆಗೆದಿದ್ದು. 1 ಮಂತ್ ಆದ್ಮೇಲೆ ಬರ್ತಿದ್ದೀನಿ ಪ್ಲೇಸಿಗೆ. ಇಲ್ಲಿ ಬಂದ ಮೇಲೆ ಎಷ್ಟು ಚೇಂಜಸ್ ಆಗಿದೆ ಅಂತಂದ್ರೆ, ನಮ್ದು ಏನು ಡ್ರೀಮ್ ಇತ್ತಲ್ಲ ಅದೆಲ್ಲ ಡ್ರೀಮ್ ಇಲ್ಲೇ ಫುಲ್ಫಿಲ್ ಆಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೋಡೋಣ ಬನ್ನಿ. ಕಡಕ್ನಾಥ್ ಕೋಳಿ ಇದು ನಿಮಗೆ ಗೊತ್ತಿರ್ಬೋದು. ಟರ್ಕಿ ಅಂತಾರೆ ಇದನ್ನ. ಕಡಕ್ನಾಥ್ ಕೋಳಿಗಳು ನನ್ನ ಡ್ರೀಮ್ ಏನಿದೆಯಲ್ಲ ಎಲ್ಲ ಫುಲ್ಫಿಲ್ ಆಗಿದೆ. ಇಲ್ಲಿ ಬಾತ್ಕೋಳಿ, ಪಿಜಲ್ಸ್ ಇದು ನಿಮಗೆ ಗೊತ್ತಿರ್ಬೋದು. ಬ್ರೀಡ್ ಇದು ನಾಟಿ ಕೋಳಿ ಇದೆ. ಈ ಕಡೆದು ಇದು ಗೊತ್ತು ನಿಮಗೆ, ಲಕ್ವಾ ಪಿಜನ್ ಇದೆ. ಫೈನಲಿ ನಮ್ಮ ಫೇವ್ರೇಟ್ ಅನಿಮಲ್ ಕುದುರೆ. ಇದು ನಿಮಗೆ ಗೊತ್ತಿರ್ಬೋದು. ಈ ಜಾತಿ ಪೋಣಿ ಅಂತಾರೆ ಇದನ್ನ. ಇದು ದೊಡ್ಡದು ಹೈಟ್ ಆಗಲ್ಲ, ಅದು ಪೋಣಿ ಅಂತಾರೆ ಇದನ್ನ. ಫಸ್ಟ್ ಟೈಮ್ ನೋಡ್ತಿದ್ದೀರ ನೀವು ಪೋಣಿ. ಇದು ನಿಮಗೆ ಗೊತ್ತಿರ್ಬೋದು. ಇವಾಗ ಮತ್ತೆ 1 ವೀಕ್ ಬಿಫೋರ್ 1 ಮಂತ್ ಬಿಫೋರ್ ಇಳಿಸಿದ್ದನ್ನ ಕ್ಲೋಸ್ ಇಂದ. ನಾನು ಏನು ಅನ್ಕೊಂಡಿದ್ನ ಎಕ್ಸೈಟ್ಮೆಂಟ್ ಅಲ್ಲಿ ಡಬಲ್ ಎಕ್ಸೈಟ್ಮೆಂಟ್ ಇವತ್ತು. ಅನ್ಕೊಂಡಿದ್ದಿಲ್ಲ ಇಷ್ಟೆಲ್ಲ ಇದೆ ಅಂತೇಳಿ. ಫಾರ್ಮ್ ಹೌಸ್ ಏನು ನಮ್ದು ಡ್ರೀಮ್ ಇತ್ತಲ್ಲ, ಸೇಮ್ ಅಟ್ ಪ್ರೆಸೆಂಟ್ ಐ ಆಮ್ ಸೀಯಿಂಗ್. ಲವ್ ಬರ್ಡ್ಸ್ ಇದರಲ್ಲಿ ಮೇಲ್ ಫೀಮೇಲ್ ಅಂತ ಇರ್ತವೆ. ಬ್ರೀಡಿಂಗ್ ಪೇರ್ಸ್ ತಂದಿದ್ದಾರಂತೆ, ಇನ್ನು ಬ್ರೀಡಿಂಗ್ ಯಾವೂ ಆಗಿಲ್ಲ. ಇದು ಚಾಪ್ ಮಾಡಿ ಇಟ್ಟಿದ್ದಾರೆ ಈಗ. ಇದು ಲಾಸ್ಟ್ ಟೈಮ್ ಒಬ್ರು ಕೇಳಿದ್ರು, ಅಣ್ಣ ಮೇವ್ ಏನಾಗ್ತೀರ ಅಂತೇಳಿ. ಇದೇ ನೋಡ್ರಿ ಬಿಳ್ಜಾಲ್ ಸಪ್ಪಿ ಅಂತಾರೆ ಇದನ್ನ. ನೀವು ಗೊತ್ತಿರ್ಬೋದು ಬಿಳ್ಜಾಲ್ ಸಪ್ಪಿ. ಎಲ್ಲ ಚಾಪ್ ಮಾಡಿ ಬಿಟ್ಟಿದ್ದಾರೆಲ್ಲ. ಬಿಳ್ಜಾಲ್ ರೈತರಿಗೆ ಗೊತ್ತಿರುತ್ತೆ ಬಿಳ್ಜಾಲ್ ಸಪ್ಪಿ ಅಂದ್ರೆ ಏನಂತೇಳಿ. ಅಂದರೆ ಕಮ್ಮಿ ಮೇಂಟೈನ್ ಮಾಡಿದ್ದಾರೆ, ಬಟ್ ಮೇವಿನ ಚಾಪ್ ಮಾಡಿಲ್ಲ. ಚಾಪ್ ಮಾಡೋದು ಅಷ್ಟೇ ಹಾಕಿದ್ದಾರೆ ಇಲ್ಲಿ. ಇದನ್ನ ಇನ್ನೊಂದು ಕಡೆಗೆ ಭೀಮ್ ತಳಿನೂ ಅಂತಾರೆ. ನಮ್ಮ ಕರ್ನಾಟಕದಲ್ಲಿ ಭೀಮ್ ತಳಿ ಅಂತಾರೆ ಇದನ್ನ. ಭೀಮ್ ತಳಿನೂ ಅಂತಾರೆ, ಇಂಗ್ಲೀಷಲ್ಲಿ ಪೋಣಿನೂ ಅಂತಾರೆ. ಇದ್ರ ಮೇಲೆ ರೈಡ್ ಮಾಡ್ಬೋದು, ರೈಡ್ ಇಲ್ಲ ಅಂತ ಇಲ್ಲ. ಇದ್ರ ಮೇಲೆ ರೈಡ್ ಮಾಡ್ಬೋದು. ಅಂದ್ರೆ ಸಣ್ಣ ಮಕ್ಕಳು ಇವಾಗ ಏನು ರೈಡಿಂಗ್ ಕಲಿತಿರ್ತಾರಲ್ಲ ಅಂಥವ್ರು ರೈಡ್ ಮಾಡ್ಕೋಬೋದು. ಲೈಕ್ 5 years 6 year ಅಂತ ಸಣ್ಣ ಮಕ್ಕಳು ರೈಡ್ ಮಾಡ್ಕೋಬೋದು. ಇದೆ ನೋಡಿ ಕ್ಲೋಸಿಂದ ಬಂದಿದ್ದು. ಇವಾಗ ರೆಡಿ ಆಗಿದೆ, ಚೆನ್ನಾಗಿ ರೆಡಿ ಆಗಿದೆ. ಇವಾಗ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಾಗಿದೆ ನಮಗೂ ಏನಂತ ಹೇಳಿ. ಯಾಕಂದ್ರೆ ಹೊಸ ಕುದುರೆ ಬಂದಿರೋದ್ರಿಂದ ನಾವು ಅದ್ರ ಮೇಲೆ ರೈಡ್ ಮಾಡೋಕ್ಕೆ ಹೆದರಿಕೆ ಆಗ್ತಿತ್ತು. ಆಮೇಲೆ ಅದ್ರ ಬಿಹೇವಿಯರ್ ನಮಗೆ ಗೊತ್ತಿರಲ್ಲ, ಏನು ಮಾಡುತ್ತದೆ ಏನಿಲ್ಲ ಅಂತೇಳಿ. ಇವಾಗ ಪರವಾಗಿಲ್ಲ, ಎಲ್ಲ ಗೊತ್ತಾಗಿದೆ. ನೋಡೋಣ. ನಿಮಗೆ ಟರ್ಕಿ ಬಗ್ಗೆ ಸ್ಪೆಷಾಲಿಟಿ ಗೊತ್ತಿಲ್ಲ ಅನ್ಕೊಂತೀನಿ. ಅದ್ರ ಬಗ್ಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಟರ್ಕಿ ಇದೆ, ಇದಿನ ಸಣ್ಣದಿದೆ ಟರ್ಕಿ. ಇನ್ನ ದೊಡ್ಡದಾದ ಇನ್ನ ಭಾಳ ಚೆನ್ನಾಗಿ ಕಾಣುತ್ತೆ ಅದು. ನೋಡ್ರಿ ಚೆನ್ನಾಗಿ ಹಾಕಂತದ. ಒಂದೊಂದು ಕುದುರೆಗಳು ಓಪನೇ ಮಾಡಲ್ಲ, ನಾವೇ ಫೋರ್ಸ್ಬಲ್ ಹಾಕಬೇಕು. ಒಂದೊಂದು ಕುದುರೆಗಳು ಹಂಗೆ ಆಟೋಮೆಟಿಕ್ ಓಪನ್ ಮಾಡ್ಬಿಡ್ತಾವೆ. ಅವೇ ಹಾಕಪ್ಪ ಲಗಾಮ್ ಅಂತೇಳಿ. ಪರವಾಗಿಲ್ಲ, ಲಾಸ್ಟ್ ಟೈಮ್ಗಿಂತ ಬೆಟರ್ ರಿಸಲ್ಟ್ ಇದೆ. ಹೈಟ್ ಗೊತ್ತಾಗತ್ತೆ. ಕುದುರೆ ಸಖತ್ ಹೈಟ್ ಇದೆ. ಅಂದ್ರೆ ಸೇಮ್ ಲಾಸ್ಟ್ ಟೈಮ್ ಏನು MJ ನೋಡಿದ್ವಲ್ಲ ನಾವು, ಅದೇ ಹೈಟಲ್ಲಿದೆ. ಇದು ಫೀಮೇಲ್, ಅದು ಸ್ಟಾಲಿನ್ ಅಷ್ಟೇ. ಫೀಮೇಲ್ ಏನಪ್ಪ ಶಾಂತಿ ಸ್ವಭಾವ. ಸ್ಟಾಲಿನಲ್ಲಿ ನೀವು ನೋಡೋಕ್ಕಾಗಲ್ಲ. ಸ್ಟಾಲಿನ ಆರ್ಭಟದಲ್ಲಿ ಕರಾರ ಅಂತೀವಲ್ಲ, ಇದೆ ನೋಡ್ರಿ. ನಿಮಗೆ ಇನ್ನೂ ಇದು ಕ್ಲಾರಿಟಿ ಕಾಣತ್ತಿನ ಇದು. ಅದ್ರಲ್ಲಿ ನಾವು ಇನ್ನೂ ಅಷ್ಟು ಯಾಕಂದ್ರೆ ಗಲೀಜಿತ್ತಲ್ಲಿ ಗೊತ್ತಾಗ್ತಿದ್ದಿಲ್ಲ. ಕರಾರದಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ. ನೋಡ್ರಿ ಡೆಡ್ ಹೇರ್ಸ್ ಹೆಂಗ್ ಬರ್ತದೆ ಹೊರಗಡೆಗೆ. ಇದಕ್ಕೆ ಕರಾರ ಅನ್ನೋದು. ನಾವು ಬೆಳಿಗ್ಗೆ ಕರಾರ ಮಾಡಲಿಲ್ಲ ಅಂತಂದ್ರೆ ಕುದುರೆಗಳಿಗೆ ಹತ್ತಕ್ಕೆ ಹೋಗ್ಬಾರ್ದು ನಾವು. ಫಸ್ಟ್ ನಮ್ಮ ಕೆಲಸನೇ ಕರಾರು. ಬಸ್ ಬಾ. ನೀವು ನೋಡ್ರಿ ಕರಾರ್ ಅಂತೀವಲ್ಲ, ಇದೆ ನೋಡ್ರಿ. ಇದ್ರಲ್ಲಿ ಬ್ಲೇಡ್ಸ್ ಹೆಂಗಿರ್ತಾವಂದ್ರೆ ನೋಡ್ರಿ ಕಾಣ್ತಾವೆ ನಿಮಗೆ. ಇದು ಮೆಟಲಿಂದು. ನೀವು ಲಾಸ್ಟ್ ನೋಡಿದ್ದು ಅದು ಬ್ಲೇಡ್ ತರ ಬರುತ್ತೆ, ಇದು ಮೆಟಲ್ ಒಳಗೆ ಡಿಫ್ರೆನ್ಸ್ ತರ ಬರುತ್ತೆ. ಕುದುರೆ ಸ್ವೆಟ್ ಹೆಂಗಾಗುತ್ತೆ ಇದೆ ನೋಡ್ರಿ. ಸ್ವೆಟ್, ಕುದುರೆ ಸ್ವೆಟ್ ಹೆಂಗ್ ಕಾಣುತ್ತೆ ನೋಡಿದ್ರಲ್ಲಿ.
ಕುದುರೆ ಸ್ವೆಟ್ಟಿಂಗ್ ಕಾಣುತ್ತೆ. ಡೆಡ್ ಹೇರ್ಸ್ ಬರುತ್ತೆ ಡೆಡ್ ಜೊತೆಗೆ. ಬೆಳಿಗ್ಗೆ ಎದ್ದು ಕರಾರ ಮಾಡಿಲ್ಲ ಅಂತಂದ್ರೆ ಕುದುರೆ ಹತ್ತಕ್ಕೆ ಹೋಗ್ಬಾರ್ದು. ನಾವು ಬೆಳಿಗ್ಗೆ ಹೆಂಗೆ ನಾವು ಆಕಳ ಸೆಕೆಂಡ್ ಸಗಣಿ ತಿಂತೀವಲ್ಲ ಸೇಮ್ ಅದೇ ರೀತಿನೇ ಬೆಳಿಗ್ಗೆ ಕರಾರ್ ಮಾಡ್ಲೇಬೇಕು. ನಾವು ಏನಿದ್ರು ಕರಾರ್ ಮಾಡ್ಲೇಬೇಕು ಅದನ್ನ. ಅಷ್ಟು ಸ್ವೆಟ್ ಅದು ಡ್ರೈ ಆಗಿರುತ್ತಲ್ಲ. ನೀವು ಬಹಳ ಇದೆ ಶೈನಿಂಗ್. ನೆಕ್ಸ್ಟ್ ನಿಮಗೆ ಇನ್ನೊಂದು ಕಲರ್ ಅದಲ್ಲ, ಇನ್ನೊಂದು ಟೈಪ್ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ ಅದೊಂದು ತೋರಿಸ್ತೀನಿ. ಇದು ಏನಪ್ಪಾ ಅಂದ್ರೆ ಶೈನಿಂಗ್ ಬರುತ್ತಿದೆ. ಶೈನಿಂಗ್ ಬರುತ್ತೆಲ್ಲ ಕುದುರೆಗೆ ಮಾಲಿಶ್ ಮಾಡ್ದಂಗೆ ಆಗತ್ತೆ. ಇದಕ್ಕೆ ಶೈನಿಂಗು ಬರುತ್ತೆ. ಈ ಜಾಗದಲ್ಲಿ ಬಹಳ ಹುಷಾರಾಗಿರ್ಬೇಕು. ಕಾಲು ಎತ್ತಬೇಕಾರೆ ಹುಷಾರಾಗಿರ್ಬೇಕು. ಕುದುರೆ ಶೈನಿಂಗ್ ಕಾಣುತ್ತಲ್ಲ, ಒಂದೊಂದು ಕುದುರೆ ಶೈನಿಂಗ್ ಕಾಣುತ್ತಲ್ಲ, ಇದೆ ನೋಡ್ರಿ. ಇದನ್ನ ದಿನ ಮಾಡ್ತಾ ಇದ್ರೆ ಕುದುರೆ ಆಟೋಮೆಟಿಕ್ ಶೈನಿಂಗ್ ಬರುತ್ತೆ. ಪ್ಲಸ್ ಸಪ್ಲಿಮೆಂಟನ್ನು ಹಾಕ್ಬೇಕಾಗತ್ತೆ. ಹೇರ್ಸ್ ಅಲ್ಲಿ ಸಪ್ಲಿಮೆಂಟರಿ ಹಾಕಿದಷ್ಟು ನಾವು ಹೇರ್ಸ್ ಅಲ್ಲಿ ಶೈನಿಂಗ್ ಕಾಣುತ್ತೆ. ಈ ಬಿಸಿಲಲ್ಲಿ ಏನಿದೆ ಕಾಣ್ತಿದ್ದಲ್ಲ, ಈ ಬಿಸಿಲಲ್ಲಿ ಶೈನಿಂಗ್ ಕಾಣುತ್ತೆ. ಹೀಗೆ ನಮ್ದು ಫಸ್ಟ್ ಒಂದು ಜೀವ ಅಂತ ಇತ್ತು. ಆ ಜೀವದಲ್ಲಿ ತೋರಿಸ್ತೀನಿ ನಿಮಗೆ, ಆ ಫೋಟೋನ ತೋರಿಸ್ತೀನಿ ಜೀವದ್ದು. ಅದರಲ್ಲಿ ಭಾಳ ಶೈನಿಂಗ್ ಇತ್ತು, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಅದು ಸ್ಟೈಲಿನ್, ಪ್ಯೂರ್ ಸ್ಟೈಲಿನ್ನು. ಬರೀ ಭಾಳ ಅಂದ್ರೆ ಭಾಳ ಫುಲ್ ಸಿಟ್ಟು. ಅದಕ್ಕೆ ನಾನೇ ಹುಲ್ಲು ಹಾಕ್ಬೇಕು, ನಾನೇ ಸಗಣಿ ಎತ್ತಬೇಕು, ನಾನೇ ಊಟ ಹಾಕ್ಬೇಕು. ಬೇರೆಯವ್ರು ಯಾರು ಬಿಡ್ತಿದ್ದಿಲ್ಲ. ರೈಡಿಂಗ್ ಕೂಡ ನಾನು ಒಬ್ಬನೇ ಮಾಡ್ಬೇಕು, ಇಲ್ಲಾಂದ್ರೆ ಯಾರಿಗೂ ಹತ್ತಕ್ಕೂ ಬಿಡ್ತಿದ್ದಿಲ್ಲ. ಪೀಸ್ ಹಾಕ್ಬಿಡೋದು ಅದನ್ನ ಸ್ಟೈಲಿಂಗ್ ಅಲ್ಲಿ. ಅದೊಂದು ಯಾಕಂದ್ರೆ ಅದಕ್ಕೆ ಒನ್ ಓನರ್ಶಿಪ್ ಅದು ಕುದುರೆ ಸ್ಟೈಲಿಂಗ್ ಅಲ್ಲಿ. ಒಬ್ರು ಇದಾರೆ ಅಂದ್ರೆ ಒಬ್ರೆ, ಬೇರೆ ಯಾರಿಗೂ ಬಿಡ್ಕೊಳಲ್ಲ ಅದು. ನೀವು ಲಾಸ್ಟ್ ಟೈಮ್ ನೋಡಿದಂಗೆ ಕುದುರೆ ಎಷ್ಟು ಹೈಟ್ ಇದೆಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ. ಈ ನೀರಾವಟಿ ಈಗ 6.2 ಇದೆ, 6.2 ಬರುತ್ತೆ. ಹಂಗೆ ಇದ್ರ ಮೇಲೆ ಸ್ಯಾಡಲ್ ಹಾಕ್ತೀವಿ ನಾವು. ಸ್ಯಾಡಲ್ ಹಾಕಿದ್ರೆ ನಾವು ಸಣ್ಣ ಬೆಡ್ ಹಾಕಿದ್ರೆ ನೀರಾವಟಿ ನಿಮಗೆ 3 ಇಂಚಸ್ 4 ಇಂಚಸ್ ಮಟ್ಟ ಬರುತ್ತೆ. ಬಟ್ ಅದೇ ತರ ಈಗ ಬೆಡ್ ಹಾಕ್ತಿವಿ, ಅಲ್ಲಿ ಹಾಕಿದ್ರೆ ನೋಡ್ರಿ ಬೆಡ್. ಆ ಬೆಡ್ ಅಲ್ಲಿ ಏನಾಗುತ್ತೆ, ಆ ಬೆಡ್ ಅಲ್ಲಿ ಹಾಕಿದ್ರೆ ನೀರಾವಟಿ ಹತ್ರ 6 ಇಂಚಸ್ ಮಟ್ಟ ಹೈಟ್ ಆಗುತ್ತೆ. 6 ಇಂಚಸ್ ಮಟ್ಟ ಹೈಟ್ ಆಗುತ್ತೆ ಅಂದ್ರೆ ನೀರಾವಟಿ ಹತ್ರ ಈ ಲೆವೆಲ್ ಬರುತ್ತೆ. ಅಲ್ಲಿ ನನ್ನ ಶೋಲ್ಡರ್ ಅಲ್ಲಿ ಬರುತ್ತೆ. ಶೋಲ್ಡರ್ ಅಲ್ಲಿ ಹಾರ್ಬೇಕಾಗತ್ತೆ. ನಾನು ಯಾಕಂದ್ರೆ ಈಗ ಎಂಜೆ ನೋಡಿದಂಗೆ ನಾನು ಹತ್ತಿದ್ದೆ ಅಷ್ಟೇ. ಅಂದ್ರೆ ಆ ಹೈಟಿಗೆ ನಾನು ಜೀನ್ಸ್ ಪ್ಯಾಂಟ್ ಹಾಕೊಂತಿದ್ದಿಂದ ಹತ್ತಿದ್ದೆ. ಇವತ್ತು ನೈಟ್ ಪ್ಯಾಂಟ್ ಹಾಕೊಂಡಿದ್ದೀನಿ. ನೋಡೋಣ ಇವತ್ತು ಹತ್ತಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ಸಿಂಗಲ್ ಸ್ಟೆಪ್ ಅಲ್ಲಿ ಅಷ್ಟೇ, ಒಂದೇ ಸ್ಟೆಪ್ ಅಲ್ಲಿ. ಎಸ್, ಆಫ್ಟರ್ ಲಾಂಗ್ ಟೈಮ್ ಹತ್ತಿರೋದು. ಬೇರ್ ಬ್ಯಾಕ್ ಭಾಳ ಕಷ್ಟ. ಯಾಕಂತಂದ್ರೆ ಏನು ಸ್ಪೈನಲ್ ಕಾರ್ಡ್ ಬರುತ್ತಲ್ಲ, ಆ ಸ್ಪೈನಲ್ ಕಾರ್ಡಲ್ಲಿ ನಮಗೂ ಸ್ವಲ್ಪ ಚುಚ್ಚುತ್ತೆ. ಅದಕ್ಕೋಸ್ಕರ ಆದಷ್ಟು ನಾವು ಬೇರ್ ಬ್ಯಾಕ್ನ ಅವಾಯ್ಡ್ ಮಾಡ್ತೀವಿ. ಬಟ್ ಬೇರ್ ಬ್ಯಾಕಲ್ಲಿ ಮಜಾನೇ ಬೇರೆ. ನೋಡೋಣ ಬನ್ನಿ, ರೆಡಿ ಹೋಗೋಣ. ನಾವು ಬೇರ್ ಬ್ಯಾಕಲ್ಲಿ ಎಷ್ಟು ಕಂಫರ್ಟಬಲ್, ಬೇರ್ ಬ್ಯಾಕಲ್ಲಿ ಹೊಡಿಬೇಕಂತಂದ್ರೆ ಗೊತ್ತಾಗ್ಬೇಕು ಅದು ನೋವು. ರೈಡಿಂಗ್ ಖುಷಿ ಆಗುತ್ತಿಲ್ಲ ಅಂತ ಹೇಳ್ತಿಲ್ಲ ಬೇರ್ ಬ್ಯಾಕಲ್ಲಿ. ಬಟ್ ಏನಪ್ಪಾ ಅಂತಂದ್ರೆ ಬೇರ್ ಬ್ಯಾಕಲ್ಲಿ ನೋವು ಜಾಸ್ತಿ. ಕುದುರೆ ನಾಲಿಲ್ಲ, ಸ್ವಲ್ಪ ಕಾಲಿ ನೋವಾಗ್ತಿದೆ. ಅದಕ್ಕೆ ಕಲ್ಲಿಗಳು ಇದಾವಲ್ಲ, ನೋವು ಆಗ್ತಿದಾವೆ. ಬಟ್ ಪರವಾಗಿಲ್ಲ, ಕುದುರೆ ಚಾಲಲ್ಲಿ ಇದೆಲ್ಲ ನಮಗೆ ಮೇನ್ ಅರಿರೋದು ಅದೇ ಚಾಲು. ನಾವು ಚಾಲ್ ಇದಕ್ಕೆ ಕಲಿಸ್ತೀವಿ ಅಂತಂದ್ರೆ ಇದ್ರ ನಾವು ಸ್ಯಾಡಲ್ ಹಾಕಿಲ್ಲ ಅಂದ್ರೂ ಆರಾಮಾಗಿ ಹೊಡಿಬೋದು ನಾವು ಚಾಲಲ್ಲಿ. ಚಲ್ ಬಿಡ, ಈಗ ನೋಡ್ರಿ ಈಗ ಚಾಲಲ್ಲಿ ಹೆಂಗ್ ಹೊಡಿತೀನಿ. ಚಲ ಅಲ್ಲ ಚಲ್, ಚಲ 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 ಅಲ್ಲ ಚಲ್, ಅಲ್ಲ ಚಲ್, ಅಲ್ಲ ಚಲ್. ಹಾ ಶಾಬಾಸ್ ಬಿಡ. ಇದು ಚಲಲ್ಲ, ಇದು ಅಲ್ಲಲ್ಲ ಚಲ. ಇದು ಚಾಲ್ ಅಂದ್ರೆ ಇದನ್ನ ನಾವು ಆರಾಮಾಗಿ ಕೂತ್ಕೊಂಡಿರ್ತೀವಿ ಇಲ್ಲಿ. ನೋಡ್ರಿ ನಾವು ಏನು ಸಪೋರ್ಟ್ ಇಲ್ದಂಗೆ ಕೂತ್ಕೊಂಡಿವಿ. ಚಲ್ ಬಿಡ. ನೋಡ್ರಿ ಚಾಲ್ ಇದೆ ನೋಡ್ರಿ. ಇದಕ್ಕೆ ನಾವು ಕುದುರೆಗೆ ಯಾಕೆ ಚಾಲ್ ಕಲಿಸ್ತೀವಿ ಅಂದ್ರೆ ಈ ಕಡೆಗೆ ನಾವು ಆರಾಮಾಗಿ ಕುತ್ಕೋಬಹುದು ವಿತೌಟ್ ಸ್ಯಾಡಲ್. ಸ್ಯಾಡಲ್ ಇತ್ತಂದ್ರೆ ನಮಗೆ ಬೇಕೇ ಬೇಕಾಗುತ್ತೆ. ರೈಡಿಂಗ್ ಅಲ್ಲಿ ಸ್ಯಾಡಲ್ ಬೇಕೇ ಬೇಕು. ಬಟ್ ಚಾಲಲ್ಲಿ ಇದ್ರೆ ನಾವು ಬೇರೆ ಬ್ಯಾಕ್ ಆರಾಮಾಗಿ ಹೊಡಿಬೋದು. ನೋಡ್ರಿ ಚೆನ್ನಾಗಂತ ಕಂಫರ್ಟಬಲ್ ಅಲ್ಲಿ. ಹಾ ಚಲ ಶಾಬಾಸ್. ನೋಡ್ರಿ ಏನು ಸಪೋರ್ಟ್ ಇಲ್ದಂಗೆ ಹೊಡಿತಿದ್ದೀನಿ ನಾನು. ಏನಪ್ಪ ನಾನು ಜಸ್ಟ್ ಸೀಟೆಡ್ ಅಷ್ಟೇ. ನಾನೇನು ಕಾಲಲ್ಲಿ ಬಿಡ್ಕಂತಿಲ್ಲ, ಏನಿಲ್ಲ, ಜಸ್ಟ್ ಸೀಟೆಡ್ ಅಷ್ಟೇ. ಚಲ ಹಾ. ಅದಕ್ಕೆ ಚಾಲ್ ಕಲಿಸ್ಬೇಕು. ಕುದುರೆ ಚಾಲ್ ಕಲಿತು ಆರಾಮ್ ಇರ್ಬೋದು ನೀವೆಲ್ಲ. ಬೇರೆ ಬ್ಯಾಕಲ್ಲಿ ಹಿಂಗೆ ಹೊಡಿಬೋದು ನೋಡಿ. ಚಲ 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 ಚಲ. ಇದ್ರ ಟೇಲ್ ಚೆನ್ನಾಗಿದೆ, ಉದ್ದ ಇದೆ. ಕುದುರೆಯಲ್ಲಿ ಮೇನ್ ಲಕ್ಷಣ ಅಂತಂದ್ರೆ ಟೇಲ್, ಹಯಾಲು ಟೇಲ್. ಕುದುರೆ ಮೇನ್ ಲಕ್ಷಣ ಬರೋದೇ ಹಯಾಲಿಂದ, ಟೇಲಿಂದ. ಇದು ಟೇಲ್ ಹೆಂಗ್ ಇರುತ್ತಂದ್ರೆ ಒಂದೊಂದು ಟೈಮ್ ಎತ್ತಿರುತ್ತೆ, ಅವಾಗ ಎತ್ತಿರ್ಬೇಕಾದ್ರೆ ಲುಕ್ಕೇ ಬೇರೆ ಆಗುತ್ತೆ.
ನೋಡ್ರಿ ಹೆಂಗೆ ಕುತ್ಕೊಂಡಿದ್ದೀನಿ ಅಂದ್ರೆ ನಾನು ಜಸ್ಟ್ ಐಮ್ ಪ್ಲೇಸ್ ಅಷ್ಟೇ, ಏನು ಇಲ್ಲ ಕುದುರೆಯಲ್ಲಿ ಏನು ಲಗಾಮ್ ಹಿಡ್ಕೊಂಡಿಲ್ಲ, ಏನು ಹಿಡ್ಕೊಂಡಿಲ್ಲ, ಸಾಲ. ಅಲ್ಲ ಚಲ್ ಅಲ್ಲ ಚಲ್ ಅಲ್ಲ ಚಲ್ ಅಲ್ಲ ಚಲ್ ಅಲ್ಲ ಚಲ. ಇಂಥ ಕುದುರೆಗಳನ್ನ ರೈಡಿಂಗ್ ಹೇಳ್ಕೊಡಕ್ಕೆ ಬೌನ್ಸ್ ಆಗಲ್ಲ. ಇಂಥ ಕುದುರೆಗಳನ್ನ ಹೇಳ್ಕೊಡ್ಕೋಬೇಕು. ಕುದುರೆ ನಶ ಗೊತ್ತಿತ್ತೆ ಏನ್ ಖುಷಿ ಅಂತ ಇದ್ರಲ್ಲಿ. ಸಿಟಿ ರೈಡಲ್ಲಿ ಎಲ್ಲ ಕಡೆ ಜನ ಹೆಂಗ್ ನೋಡ್ತಾರ ಅಂತಂದ್ರೆ ನೋಡಿ, ಅಲ್ಲಿ ಆ ಕಡೆ ನೋಡಿ ಹುಡ್ರು ಹೆಂಗ್ ನೋಡ್ತಿದಾರೆ. ಕುದುರೆ ನಶ ಇದ್ದಾರೆ ಗೊತ್ತಾಗತ್ತಷ್ಟೇ. ಇದರಲ್ಲಿ ಏನೋ ಒಂಥರ ಮಜಾ ಅಲ್ಲ ಬಿಡ. ಅಲ್ಲ ಚಲ್ राजा जी अपनी शक्तियों का पूरा अब नोड्री ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸಿಟಿಯಲ್ಲಿ ಬಹಳ ಹ್ಯಾಂಡಲ್ ಮಾಡಬೇಕು, ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಎಲ್ಲ ಕ್ರೇಜ್ ಇದೆ ಒಂಥರ. ನೀವು ಯಾವ ಬೈಕಲ್ಲಿ ಬಂದ್ರು, ಆಯಾಬುಜ ಬೈಕಲ್ಲಿ ಬಂದ್ರು ನಿಮಗೆ ಈ ಕ್ರೇಜ್ ಸಿಗಲ್ಲ. ನಿಮಗೆ ಕುದುರೆ ಗತ್ತೆ ಬೇರೆ, ಈ ಕುದುರೆ ಗತ್ತೆ ಬೇರೆ ನೋಡ್ರಿ. ಹಾ, ಕುದುರೆ ಸ್ವಭಾವ ಹೆಂಗಿರ್ಬೇಕಂತಂದ್ರೆ, ಎಸ್ಪೆಷಲಿ ಈ ಸಿಟಿ ಡ್ರೈವರ್ ಸಿಟಿಯಲ್ಲಿ ನಾವು ಆದಷ್ಟು ಆರಾಮಾಗಿದ್ರು ಕುದುರೆ ಎದರಬಾರ್ದು. ಪಕ್ಕದಾಗ ಲಾರಿ ಹೋದ್ರೆ ಎದರಬಾರ್ದು. ನೋಡ್ರಿ, ಇದು ಸರ್ಕಲ್, ಇದು ಜಂಕ್ಷನ್, ಇದು ಹರಿಹರ ಜಂಕ್ಷನ್. ಇಲ್ಲಿ ಎಷ್ಟು ರಶ್ ಇದೆ ಅಂತಂದ್ರೆ ನೋಡ್ರಿ, ಆರಾಮಿದೆ ಕುದುರೆ. ಯಾವ್ದು ಸಿಟಿಯಲ್ಲಿ ಮೇಂಟೈನ್ ಮಾಡ್ಬೇಕು ಕುದುರೆನ. ನೋಡ್ರಿ ಆಟೋಗಳು ಹೆಂಗ್ ಬರ್ತಾವೆ ನೋಡ್ರಿ. ನೋಡ್ರಿ ನೋಡ್ರಿ ನೋಡ್ರಿ, ದಿಸ್ ಈಸ್ ದ ಕಂಫರ್ಟಬಲ್ ಆಫ್ ಚಾಲ್. ನಾನು ಮಿಸ್ ಕಾಡ್ತಾ ಇಲ್ಲ, ಆರಾಮಾಗಿ ಕೂತ್ಕೊಂಡಿನಿ, ಸ್ವಲ್ಪ ಅಲರ್ತಿಲ್ಲ. ನೀವು ರೈಡಿಂಗ್ ಅಲ್ಲಿ ನೋಡಿರ್ಬೋದು ಎತ್ತೆತ್ ಕುಣಿತತಿ, ಬಟ್ ಚಾಲಲ್ಲಿ ಐ ಕ್ಯಾನ್ ಸ್ಟೇ ಆರಾಮ್ಸೆ. ಎಷ್ಟು ಜನಪ್ಪ ಆರಾಮಾಗಿ ಕೂತ್ಕೊಂಡಿನಿ. ಈಗ ಇದ್ರಲ್ಲಿ ರೈಡಿಂಗ್ ಕೂತ್ ತೋರಿಸ್ತೀನಿ, ಬೇರೆ ಬ್ಯಾಕಲ್ಲಿ ಸ್ವಲ್ಪ ಮುಂದೋಗ್ಲಿ. ಚಲ ಹಾ ಚಲ ಹಾ, ಇದು ಬೇರೆ ಬ್ಯಾಕ್ ರೈಡಿಂಗ್. ಬೇರೆ ಬ್ಯಾಕ್ ರೈಡಿಂಗ್ ಅಲ್ಲಿ ನೋಡ್ರಿ, ಚಲ ಹಾ ಆರಾಮ್ ಸೆಟಾ. आराम से आराम से ಕುದುರೆಗೆ ನಾಲಿಲ್ಲ, ಸೌಂಡ್ ನೀವು ಕೇಳಲ್ಲ. ಬಟ್ ನಾಲಿದ್ರೆ ಇದ್ರ ಸೌಂಡೇ ಬೇರೆ, ಟಕ 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 ಅಂತ ಹೇಳಿ. ಚಲ್ಬೇಡ, ರೈಡಿಂಗ್ ಹೊಡಿದ. ದಿಸ್ ಇಸ್ ಕಾಲ್ಡ್ ಆಸ್ ರೈಡಿಂಗ್. ಮುಂಬಾ, ಬೇರೆ ಬೇಕಲ್ಲಿ ರೈಡಿಂಗ್ ಅಲ್ಲಿ ಬಹಳ ಹುಷಾರಾಗಿರ್ಬೇಕು. ಬೇರೆ ಬ್ಯಾಕ್ ರೈಡಿಂಗ್ ಅಲ್ಲಿ ಬಹಳ ಕಷ್ಟ ಹೇಳ್ಬೇಕಂದ್ರೆ ಬೇರೆ ಬ್ಯಾಕಲ್ಲಿ
ಆರಾಮ್ಸೆ ಬೇಟ, ಆರಾಮ್ಸೆ ಅಂದ್ರೆ ಆರಾಮ್ಸೆ ಬೇಡ, ಆರಾಮ್ಸೆ ನೋಡ್ರಿ. ಸ್ವಲ್ಪ ಎಲ್ಲ ಮಿಸ್ ಆತಂದ್ರೆ ದಬಕನದ ಕುದುರೆ ಸಮೇತ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ಮೇಲೆ ಬಂದ್ಬಿಟ್ಟು ಕಂಡ್ರ ಯಾಕಂದ್ರೆ ಬ್ಯಾಲೆನ್ಸ್ ಸಿಗಲ್ಲ. ನಾವು ಚಾಳೆಲ್ಲ ತಂದ್ರೆ ಏನ್ ಮಾಡ್ತೀವಿ, ಕಾಲಲ್ಲಿ ಇಟ್ಕೊಂತೀವಿ. ಬಟ್ ಇಲ್ಲಿ ಏನು ಇಲ್ಲ, ಕೈಯಲ್ಲಿ ಕಾಲಲ್ಲಿ ಏನು ಸಪೋರ್ಟ್ ಇಲ್ಲ, ಕೈಯಲ್ಲಿ ಏನು ಸಪೋರ್ಟ್ ಇಲ್ಲ. ಇದ್ರ ಕಿವಿ ನೋಡ್ರಿ, ಇದ್ರ ನನಗೆ ಐ ಲವ್ ದಿಸ್ ಹಿಯರ್. ಈ ಸಿಟಿ ರೈಡಲ್ಲಿ ಏನೋ ಒಂಥರ ಮಜಾ, ಜನ ಎಲ್ಲ ನೋಡ್ತಿರ್ತಾರೆ, ನಿಮಗೆ ಅದು ಕ್ರೇಜೇ ಬೇರೆ ಗುರು. ನೋಡ್ರಿ ನಿಮ್ಗೆ ಹೆಂಗ್ ಕಾಣಿಸುತ್ತಿಲ್ಲ, ಚಾಲಲ್ಲಿ ಓಡಿಸಿದ್ರೆ ಕುದುರೆಗೆ ಸುಸ್ತು, ನನಗೆ ಸುಸ್ತಿರಲ್ಲ, ಕುದುರೆಗೆ ಸುಸ್ತು. ನೋಡ್ರಿ ಬೆವ್ರು ಹೆಂಗ್ ಇಳಿತಿದೆ ಅದು. ನೀವು ನೋಡ್ಬೋದು ಅವಾಗ್ಲೇ ಹೆಂಗಿತ್ತು ವೈಟ್, ಇವಾಗ ಹೆಂಗಾಗಿದೆ ವೈಟ್ ಅಂತ ಹೇಳಿ. ನೋಡ್ರಿ ಪ್ಯಾಂಟ್ ಎಲ್ಲ ಸ್ವೆಟ್, ಪೂರಾ ಇದು ಕುದುರೆ ಸ್ವೆಟ್ ನೋಡ್ರಿ. ಇದು ಇವಾಗ್ಲೂ ಬೆವ್ರು ಹೆಂಗ್ ಇಳಿತಿದ್ದಾರೆ, ಡ್ರಾಪ್ 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 ನೀವು ನೋಡ್ಬೋದು. ಎಷ್ಟು ಅದಕ್ಕೆ ಸುಸ್ತಾಗಿದೆ ಅಂತಂದ್ರೆ ಚಾಲ ನಡೆದಾಗ ನೋಡ್ರಿ. ಕುದುರೆ ಸಿರಿ ಅಂತ ಹೇಳಿ ನೀವು ನೋಡ್ದಂಗೆ ಇದು ಆಲ್ಮೋಸ್ಟ್ ಅವಾಗ ಇಳಿಸಬೇಕಾದ್ರೆ ನಾವು ನೋಡಿದ್ದು, ನೀವಲ್ಲೇ ನೋಡ್ತಿರೋದು. ಆಲ್ಮೋಸ್ಟ್ 1 ತಿಂಗಳು ಆಯ್ತು ಬಂದು ಕುದುರೆ ಬಂದು. ಬಟ್ ನಮಗೆ ಬಿಹೇವಿಯರ್ ಗೊತ್ತಿದ್ದಿಲ್ಲ ಅಂತ ಹೇಳಿ ರೈಡಿಂಗ್ ಮಾಡಿದ್ದಿಲ್ಲ, ನಾವು ಕುದುರೆ ಹತ್ತಿದ್ದು ಇಲ್ಲ. ಇವಾಗ ಇವತ್ತು ನೋಡಿದ್ರಲ್ಲಿ ನೀವು ಎಷ್ಟು ಚೆನ್ನಾಗಿದೆ ಚಾಲಲ್ಲಿ, ರೈಡಿಂಗ್ ಅಲ್ಲೂ ಚೆನ್ನಾಗಿದೆ. ನಾನಿಲ್ಲ ಸ್ವಲ್ಪ, ಅದಕ್ಕೆ ನಾವು ಆಲ್ಮೋಸ್ಟ್ ಓಡಿಸಿಲ್ಲ. ಅದಕ್ಕೆ ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟೇ. ನಾವು ಏನು ಸಿಟಿ ರೈಡ್ ಮಾಡ್ಕೊಂಡು ಬಂದ್ವಿ, ಸಿಟಿ ರೈಡ್ ನೋಡಿದ್ರೆ ಎಷ್ಟು ಇಂಪ್ರೂವ್ಮೆಂಟ್ ಅಂದ್ರೆ ಜನಗಳು ಎಷ್ಟು ಅಟ್ರಾಕ್ಷನ್ ಇದೆ ಅಂತ ಹೇಳಿ. ಈಗ ನೆಕ್ಸ್ಟ್ ನಿಮಗೆ ಈ ಫಾರ್ಮ್ ಬಗ್ಗೆ ನೆಕ್ಸ್ಟ್ ಇನ್ಫಾರ್ಮೇಶನ್ ನಿಮಗೆ ಹೇಳ್ಕೊಡ್ತೀನಿ. ನನ್ನ ಡ್ರೀಮ್ ಪ್ರಾಜೆಕ್ಟ್ ಏನಿತ್ತ ಎಕ್ಸ್ಪ್ಲೋರ್ ಆಗಿದೆ ಪೂರಾ. ನೋಡ್ರಿ ಅದು ರಾಧಾ ಅಂತ ಹೇಳಿ, ಅದು ಬ್ಲ್ಯಾಕ್ ಅಲ್ಲಿ ಇದೆ, ಇದು ಸಂಜಾಬಲ್ ಇದೆ. ನಂದು ಏನು ಡ್ರೀಮ್ ಪ್ರಾಜೆಕ್ಟ್ ಇತ್ತಲ್ಲ, ನಂದು ಏನೊಂದು ಫಾರ್ಮ್ ಓಪನ್ ಮಾಡ್ಬೇಕಂತಿದ್ನಲ್ಲ, ಆ ಫಾರ್ಮು ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿದೆ ಇಲ್ಲ ಆಲ್ರೆಡಿ. ನನ್ನ ಬ್ರೀಡ್ಸ್ ಅಂದ್ರೆ ಇನ್ಕ್ಲೂಡಿಂಗ್ ಕೋಳಿ ಸಮೇತನು, ಕಡಕ್ನಾಥ್ ನನ್ನ ಕೋಳಿ ಸಮೇತ ನಾನು ಇದೇ ಬ್ರೀಡ್ ತರ್ಬೇಕಂತಾನೆ ಇದ್ದೆ ಆಲ್ರೆಡಿ. ಆ ಬ್ರೀಡ್ ಸಮೇತ ಎಕ್ಸಿಕ್ಯೂಟ್ ಆಗಿದೆ ಇಲ್ಲಿ. ಕಡಕ್ನಾಥ್ ಇದಾವೆ, ಜವರಿ ಕೋಳಿ ಇದಾವೆ, ಬಾತ್ ಕೋಳಿ ಇದಾವೆ, ಲವ್ ಬರ್ಡ್ಸ್ ಇದಾವೆ, ಟರ್ಕಿ ಇದಾವೆ, ಜವಾರಿ ಕೋಳಿ ಇದಾವೆ. ಇನ್ನು ಫಿಶ್ ಪಾಂಡು ಮಾಡ್ತಾ ಇದಾರೆ. ನೆಕ್ಸ್ಟ್ ಟೈಮ್ ಬಂದ ನಾವು ನೋಡೋಣ ಫಿಶ್ ಪಾಂಡ್ ಸಮೇತನ. ನಂದು ಏನ್ ಪ್ರಾಜೆಕ್ಟ್ ಇತ್ತಲ್ಲ ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿದೆ. ಇದಕ್ಕಿಂತನೂ ಬೆಟರ್ ಮಾಡಂಗೆ ನಾನು ನೋಡೋಣ, ಟ್ರೈ ಮಾಡ್ತೀನಿ ನಾನು ಆದಷ್ಟು ಎಷ್ಟಾಗುತ್ತೆ ಅಷ್ಟು. ಬಟ್ ಹೆವೆನ್ ಪ್ಲೇಸ್, ನಿಮಗೆ ಏನೇ ಇರಲಿ ಇಲ್ಲಿ ಬಂದು ನೀವು ಆಲ್ಮೋಸ್ಟ್ ಯು ಕ್ಯಾನ್ ಚೇಂಜ್ ಯುವರ್ ಮೈಂಡ್ ಸೆಟ್. ಯಾವುದೇ ಡಿಪ್ರೆಷನ್ ಇರಲಿ, ಲೈಫಲ್ಲಿ ಎಲ್ಲಾದ್ರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆದ್ರೂ ನಾವು ಯಾವ್ದು ಚಿಂತೆ ಇಲ್ದಂಗೆ, ಲೈಫ್ ಈಸ್ ಟೂ ಶಾರ್ಟ್, ಎಂಜಾಯ್ ಮಾಡಿ ಲೈಫ್ನ. ಯಾರು ಅನಿಮಲ್ಸ್ ಲವ್ ಇರ್ತಾರೋ ಅವ್ರಿಗೆ ಗೊತ್ತಿರೋದೆ ಅದು ಅನಿಮಲ್ಸ್ ಲವ್ ಅಲ್ಲಿ ಏನು ಎಷ್ಟು ಮ್ಯಾಜಿಕ್ ಇದೆ ಅಂತ ಹೇಳಿ. ನೋಡೋಣ ಈ ಫಾರ್ಮ್ ಬಗ್ಗೆನೂ ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ನೋಡ್ತಾ ಇರಿ.